ವಾಲ್ಮೀಕಿ ಸಮುದಾಯ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಬಿ ನಾಗೇಂದ್ರ ವಿರುದ್ಧ ಅವಹೇಳನ ಹೇಳಿಕೆ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ನಾಗೇಂದ್ರ ವಿರುದ್ಧ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಜನಾರ್ದನ್ ರೆಡ್ಡಿ ಅವರೇ, ವಾಲ್ಮೀಕಿ ಸಮಾಜದಿಂದ ಬೆಳೆದಿದ್ದೀರಿ. ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವುದನ್ನು ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಸಮುದಾಯ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಿಡಿದೆದ್ದಿದೆ. ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿರೋದು. ಬಿ ನಾಗೇಂದ್ರ ವಿರುದ್ಧ ಅವಹೇಳನ ಹೇಳಿಕೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದೆ. ನಾಗೇಂದ್ರ ವಿರುದ್ಧ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಜನಾರ್ದನ್ ರೆಡ್ಡಿ ಅವರೇ, ವಾಲ್ಮೀಕಿ ಸಮಾಜದಿಂದ ಬೆಳೆದಿದ್ದೀರಿ ನೀವು. ನಾಗೇಂದ್ರ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಈ ಹಿಂದೆ ಶ್ರೀರಾಮುಲು ವಿರುದ್ಧವೂ ಕೂಡ ಮಾತನಾಡಿದ್ರಿ. ನೋಡಿ, ನಾಗೇಂದ್ರ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಈ ಹಿಂದೆ ಶ್ರೀರಾಮುಲು ವಿರುದ್ಧವೂ ಕೂಡ ಮಾತನಾಡಿದ್ರಿ. ಇಂದು ಮುಂದುವರೆದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾತಾಡ್ತಕ್ಕಂಥದ್ದು ನಾಲಿಗೆ ಶುದ್ಧವಾಗಿರ್ಬೇಕು. ಯಾಕಂದ್ರೆ ಒಂದು ಪ್ರತಿನಿಧಿ ಅಂದಮೇಲೆ 100 ಜನ ಅಲ್ಲ, 1000 ಜನ, ಲಕ್ಷಾಂತರ ಜನಕ್ಕೆ ಒಂದು ಬೆಲೆ ಕೊಟ್ಟು ಮಾತಾಡ್ತಕ್ಕಂಥ ವ್ಯವಸ್ಥೆ ಬರಬೇಕು. ಅಂತ ಬಿಟ್ಟು ಅವನ್ಯಾರು ಇವನ್ಯಾರು ಅದು ಮಾತಾಡ್ತಕ್ಕಂಥ ಶಬ್ದ ಅಲ್ಲ. ಯಾಕಂದ್ರೆ ಒಂದು ಸ್ಥಾನದಲ್ಲಿದ್ದವನು ನಾನೇ ಆಗಲಿ ಯಾರೇ ಆಗಲಿ ಅದಕ್ಕೆ ಸರಿಯಾದ ಪ್ರತಿನಿಧಿ ಅಂದ ಮೇಲೆ ಅವರಿಗೆ ಸರಿಯಾದ ಮೌಲ್ಯಗಳನ್ನು ತಿಳ್ಕೊಂಡು ಮಾತಾಡ್ಬೇಕು. ಯಾವುದೇ ವ್ಯಕ್ತಿ ಯಾವ ಅಂತರ ಬೆಳೆದಿರ್ತಾರೋ ಅದು ದೈವ ಇಚ್ಛೆ, ಅದು ಯಾರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅದು ಆ ದೈವ ಇಚ್ಛೆಯನ್ನು ಇವತ್ತು ನಾಗೇಂದ್ರ ಅವರು ಪ್ರತಿ ಸಲ ಗೆದ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರ ಮೌಲ್ಯಗಳು ಅಷ್ಟೇ ಇದ್ದಾವೆ. ಅವ್ರು ಗೂಂಡ ಇದೆಲ್ಲ ಮಾತಾಡೋದು ಬಹಳ ತಪ್ಪು. ಯಾಕಂದ್ರೆ ಗೂಂಡಾ ಸಂಸ್ಕೃತಿ ಬಂದಿರೋದು ಅವರಿಂದ, ನಾವಿಂದಲ್ಲ. ಇದು ಕಾಂಗ್ರೆಸ್ ಪ್ರಭುತ್ವ ಹೆಂಗಿರ್ತದಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ತದೆ ಅಂತಕ್ಕಂಥ ಮನೋಭಾವದಿಂದ ಇವತ್ತು ನಾಗೇಂದ್ರ ಅವರು ಈ ಪಕ್ಷಕ್ಕೆ ಬಂದು ಒಂದು ಹೋರಾಟ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಗೇಂದ್ರ ಅಣ್ಣವರು ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ ತಪ್ಪು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಮಾಡೋದು, ಆಮೇಲೆ ಜಾತಿಯನ್ನ ಅಂತಕ್ಕಂಥದ್ದನ್ನ ಅಷ್ಟು ಕೀಳಾಗಿ, ಇವತ್ತು ಜಾತಿ ನಮ್ಮ ವಾಲ್ಮೀಕಿ ಜಾತಿ ಇಲ್ಲದ್ರೆ ಅವ್ರು ಯಾವ ಸ್ಥಾನದಲ್ಲಿ